ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಊಟಿ ಟ್ರಿಪ್ಪಲ್ಲಿ ಡೇ 4 ಆಗಿದೆ. ಊಟಿ ಟ್ರಿಪ್ ಆದಮೇಲೆ ಮೈಸೂರಲ್ಲಿ ಬಂದು ಆಲ್ಟ್ ಆಗಿದ್ವಿ. ಮೈಸೂರಲ್ಲಿ ನಾವು ಏನಕ್ಕೆ ಸ್ಟೇ ಆಗಿದ್ದು ಅಂತಂದರೆ, ಮೇನ್ ರೀಸನ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಹೋಗಲೇಬೇಕು ಅಂತ ಅಂದ್ಕೊಂಡು ನಾವು ಸ್ಟೇ ಆಗಿದ್ವಿ. ಅವತ್ತು ಹೋಗೋಕ್ಕಾಗಲಿಲ್ಲ, ಸಂಜೆ ಆಗಿತ್ತು ಅಂತ ಹೇಳ್ಬಿಟ್ಟು ಎಸ್ಟರ್ಡೇ. ಇವತ್ತು ಹೋಗಬೇಕಾಗಿತ್ತು, ಬೇಗ ಎಚ್ಚರಿಕೆ ಆಗಲಿಲ್ಲ, ಬೇಗ ಎದ್ದೊಳ್ಬೇಕು ಅಂದ್ಕೊಂಡಿದ್ದು. ವೆದರ್ ನೋಡಿದ್ರಲ್ಲ ಈ ಥರ ಇತ್ತು, ಬೇಗ ಎಚ್ಚರಿಕೆ ಆಗಲಿಲ್ಲ, ಮಲ್ಕೊಂಡೇ ಇದ್ಬಿಟ್ವಿ. ಟೈಮ್ ಬಂದು 8:30 ಆಗಿತ್ತು. 8:30 ಆಗಿದೆ ಟೈಮು, ಇನ್ನೂ ಹಾಗೇ ಇದ್ದೀವಿ. ನಾನು ಸೋಂಬೇರಿ ಅಂದರೆ ನನಗೆ 2ರಷ್ಟು ಸೋಂಬೇರಿ ಅವರು ಹಸ್ಬೆಂಡು. ಇನ್ನು ನಾವು ಹೋಗಿಲ್ಲ, ಹೋಗಬೇಕು. ಬೆಡ್ ನೋಡಿದ್ರೆ ನನಗೆ ಏನು ಅನಿಸುತ್ತೆ ಅಂದರೆ ಹಂಗೆ ಮಲ್ಕೋಬೇಕು ಅನಿಸುತ್ತೆ, ಅದಕ್ಕೆ ಸಾಕಾಗಿದೆ ಅದಕ್ಕೆ. ಸೊ ಇವಾಗ ಹೊರಡಬೇಕು. ಫ್ರೆಶ್ ಆಗೋಕ್ಕೂ ಮೊದಲು ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ ಹೇಳಿ ಕೆಳಗೆ ಬಂದ್ವಿ. ಬ್ರೇಕ್ಫಾಸ್ಟು ಮೊದಲು ಫ್ರೂಟ್ಸ್ ತೊಗೊಂಡು, ಅದಾದಮೇಲೆ ನಾನು ದೋಸೆ ತೊಗೊಂಡೆ. ಹಸ್ಬೆಂಡ್ ಇಡ್ಲಿನ ಆರ್ಡರ್ ಮಾಡಿದ್ದಾರೆ, ಬರ್ತಿದೆ. ಆಮೇಲೆ ಇವರು ಮಾಸ್ಟರ್ಸ್ ಚೆಫ್ ಅಂತೆ ಇಲ್ಲಿ ಈ ಹೋಟೆಲಲ್ಲಿ. ಹಸ್ಬೆಂಡ್ನ ಮಾತಾಡ್ತಾಯಿದ್ರು, ಕರೆದ್ಬಿಟ್ಟು ಅವ್ರದ್ದೆಲ್ಲ ಡಿಶಸ್ ಬಗ್ಗೆ ಹೇಳಿ. ಬರಲಿ ಅದು. ಈಗ ಹೊರಟಿದ್ದೀವಿ ಬೆಟ್ಟಕ್ಕೆ. ಎಷ್ಟೊತ್ತಾಗಿದೆ ಟೈಮ್ ಅಂದರೆ 10:30 ಆಗಿದೆ ಅನಿಸುತ್ತೆ. ಈಗ ಹೊರಡ್ತಾ ಇದ್ದೀವಿ. ಮೇಲಕ್ಕೆ ಹೋಯ್ತು, ನಡ್ಕೊಂಡು ಹೋಗೋಣ ನಡಿ, ಕೆಳಗೆ ತಾನೆ. ಬಾ, 2 ಫ್ಲೋರ್ ಅಷ್ಟೇ ಅಲ್ಲ. ಏನು ಅಂತಂದರೆ ಚಾಮುಂಡಿ ಬೆಟ್ಟ ಕೂಡ ಫುಲ್ ಕ್ಲೋಸ್ ಆಗಿದೆ, ಮಂಜಲ್ಲಿ ಸಖತ್ತಾಗಿ ಕಾಣಿಸ್ತಿದೆ. ಸೊ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ವೆದರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಮಾನ್ಸೂನ್ ಟೈಮೆಲ್ಲ ಎಲ್ಲ ಕಡೆನೂ ಹೀಗೆ ಇರುತ್ತೆ ಅಂತ. ಬಟ್ ಖುಷಿ ಆಗ್ತಿದೆ. ಅಲ್ಲಿ ಟೆಂಪಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತು ಊರಿಗೆ ಹೋಗೋದು ಅಷ್ಟೇ. ನಾನು ಹಳೆ ಹೊಸ ಡ್ರೆಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೈಟ್ ಹೋಗಿದ್ವಿ, ಲೇಟಾಗಿ ಹೋಗಿತ್ತು ಅಂತ ಹೇಳ್ಬಿಟ್ಟು ವಾಪಸ್ ಬಂದುಬಿಟ್ವಿ. ಏನಾದರೂ ಮೈಸೂರಿಂದ ತೊಗೊಂಡೋಗ್ಬೇಕು ಅಂತ ಕೇಳಿದ್ದೀನಿ ಹಸ್ಬೆಂಡ್ನ, ನೋಡೋಣ. ಆ್ಯಂಡ್ ಅವ್ರು ಪರ್ಸ್ ಮರ್ತೋಗಿದ್ದಾರೆ ಅಂತ ಹೇಳಿ ಅವ್ರು ರಿಟರ್ನ್ ಹೋಗಿದ್ದಾರೆ. ನಾನು ಕಾರಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಇಲ್ಲೇ ಆಯಿತು, ಊಟ ಅಲ್ಲಿಗೆ ಹೋಗಿ ಬಂದು ಇಲ್ಲೇ ಮಾಡೋದೇನೋ ನೋಡಬೇಕು. ಆ್ಯಂಡ್ VIP ದರ್ಶನ ಇದೆ ಅಂತ ಹೇಳಿದ್ರು ಹಸ್ಬೆಂಡು. ಐ ಹೋಪ್ ನಿಮಗೆ ವಾಯ್ಸ್ ಕೇಳಿಸ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾವುದೂ ಹಾಕಿಲ್ಲ, ವಿಡಿಯೋಸು ಹಾಕಬೇಕು. ಸ್ಪೇಸ್ ಜಾಸ್ತಿ ಆಗಿಬಿಟ್ಟಿದೆ, ಖಾಲಿ ಇಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ವಿಡಿಯೋಸ್ನ. ಸೊ ಅದಕ್ಕೆ ಈಗ ಡಿಲೀಟ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಿಬಿಟ್ಟು ಈಗ ಹೋಗೋಷ್ಟರಲ್ಲಿ ಒಂದು ವಿಡಿಯೋ ಹಾಕೋಣ ಅಂತ ಇದ್ದೀನಿ, ನೋಡೋಣ. ಫೈನಲಿ ಬಂದ್ವಿ, ನಾವು ಟೆಂಪಲ್ಗೆ ರೀಚ್ ಆದ್ವಿ ಮೇಲೆ ಬಂದು. ಬಟ್ ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ ಅಂದರೆ, ಎಲ್ಲಿಂದ ಜನ ಕೂಡ ಅಂದರೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಇತ್ತಂತೆ, ನಮಗೆ ಗೊತ್ತಿಲ್ಲ. ಎಷ್ಟು ಜನ ಇದ್ದಾರೆ ಅಂದರೆ ಹಸ್ಬೆಂಡ್ಗೆ ಅರ್ಚಕರು ಗೊತ್ತು, ಅವ್ರಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಅಪ್ಪ ಇವತ್ತಾಗೋದಿಲ್ಲ, ನಾಳೆ ಬನ್ನಿ ಅಂತ ಹೇಳಿದ್ರು. ಸೊ ನಾವು ಏನು ಮಾಡೋಕ್ಕಾಗಲ್ಲ, ನಾಳೆ ಇವತ್ತು ಇಲ್ಲೇ ಸ್ಟೇ ಆಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮಕ್ಕಳಿಗೆ ಕೆಲವೊಂದು ಬ್ಯಾಗ್ಸ್ ತೊಗೊಂಡೆ, ಆಮೇಲೆ ಮ್ಯಾಗ್ನೆಟ್ಸ್ ತಗೊಂಡು ನಾವು ಹೊರಟ್ವಿ. ದರ್ಶನ ಆಗಲಿಲ್ಲ, ತುಂಬ ಬೇಜಾರಾಗ್ತಿದೆ. ದರ್ಶನ ಆಗದೆ ಹೋಗೋದು ಬೇಡ ಅಂತ ಹೇಳಿ. ಸೊ ಇವತ್ತು ಸಂಜೆ ತನಕ ಇರೋ ಪ್ಲ್ಯಾನ್, ಸಂಜೆ ಮೇಲೆ ಹೋಗೋಣ ಅಂತೇಳಿ ರಿಟರ್ನು. ಹಾಗೆ ಹೋಗೋಕ್ಕೆ ದರ್ಶನ ಆಗದೆ ಹೋಗೋಕ್ಕೆ ಮನಸ್ಸಿಲ್ಲ. ಸೊ ಅದಕ್ಕೆ ಈಗ ಕೂಡ ಇದೀವಿ, ನೋಡೋಣ ಸಂಜೆ ಏನಾಗುತ್ತೋ. ಹೆಂಗೂ ಸ್ಟೇ ಆಗಬೇಕು ಅಂತ ಡಿಸೈಡ್ ಆದ್ವಿ. ಅದಕ್ಕೆ ಹೇಳಿದ್ರು ಇಲ್ಲೇ ಹತ್ತಿರದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ತಡೆ ಹೊಡೆಸ್ಕೋಬೇಕು, ಒಳ್ಳೆಯದು, ತುಂಬ ಒಳ್ಳೆಯದು, ದೃಷ್ಟಿ ಮತ್ತು ಏನಾದರೂ ಕೆಟ್ಟದಾಗಿದ್ದರೆ ಒಳ್ಳೆಯದಾಗುತ್ತೆ, ಅಲ್ಲಿಗೆ ಹೋಗೋಣ ಅಂತ ಹಸ್ಬೆಂಡ್ ಹೇಳಿದ್ರು. ಸೊ ಇಲ್ಲಿಗೆ ಬಂದ್ವಿ. ಬೇತಾಳೇಶ್ವರಿ ದೇವಸ್ಥಾನ ಇದು, ಬೇತಾಳೇಶ್ವರಿ. ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ತಡೆ ಹೊಡೆಸ್ಕೋಬೇಕು. ಫಸ್ಟ್ ಟೈಮ್ ನಾನು ಕೇಳಿದ್ದಿದ್ದನ್ನು, ನಾನು ಯಾವತ್ತೂ ಇಲ್ಲಿಗೆ ಬಂದಿಲ್ಲ, ಕೇಳ್ತಾ ಇರೋದು ಕೂಡ ಫಸ್ಟ್ ಟೈಮ್. ಸೊ ಹೇಗಿರುತ್ತೆ ನೋಡೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ದೇವಸ್ಥಾನ ಹಿಂದೆಗಡೆ ಬೇವಿನ ಮರದ ಕೆಳಗಡೆ ಪೂಜಾರಿಗಳು ಈ ಥರ ತಡೆ ಹೊಡಿತಾ ಇದ್ರು. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನಂತೂ ಫಸ್ಟ್ ಟೈಮ್ ಬಂದಿರೋದು. ಈ ಥರ ಒಂದು ಮಡಿಕೆ ಮತ್ತು ಅದ್ರ ಮೇಲೆ ವಿಭೂತಿ ಎಲ್ಲ ದೃಷ್ಟಿ ತೆಗೆದುಬಿಟ್ಟು ತಡೆ ಹೊಡೆದ್ರು. ಅಲ್ಲಿಂದ ನಾವು ಊಟಕ್ಕೆ ಬಂದ್ವಿ ಹೋಟೆಲ್ಗೆ. ಎಷ್ಟು
ಜನ ಮೈಸೂರಲ್ಲಿದ್ದಾರೆ ಅಂದರೆ ಬ್ಯಾಂಗ್ಳೂರು ಫುಲ್ ಮೈಸೂರಲ್ಲೇ ಇದೆ ಅನಿಸುತ್ತೆ. ನೋಡಿ ಈ ಥರ ಎಲ್ಲ ಬರ್ಕೊಳ್ತಾ ಇದ್ರು ಆಗಲೇ, ಇಲ್ಲೆಲ್ಲ ಫುಲ್ ಕ್ಯೂ ನಿಲ್ಲಿಸ್ಕೊಂಡು ಯಾವ ಹೋಟೆಲ್ಗೋದ್ರೂ ಫುಲ್ ರಶ್ ಇದ್ದರು. ನಾವು ಊಟ ಮಾಡಿಕೊಂಡು ಬರ್ತಾ ಇದ್ವಿ. ಪೊಲೀಸ್ ಅವರು ಈ ಥರ ಕುದುರೆಗಳಲ್ಲಿ ಲೈಕ್ ಸವಾರಿನೋ ಇದನ್ನು ಏನಂತಾರ ಗೊತ್ತಿಲ್ಲ ಹೋಗ್ತಾ ಇದ್ರು. ಅದನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿಂದ ನಾವು ಒಂದು ಮಾಲಿಗೆ ಬಂದ್ವಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಇಲ್ಲಿ ಹೊರಗಡೆ ಅಂತ ಹೇಳಿ ಮಾಲಿಗಾಗಲಿ ಎಲ್ಲಿಗೆ ಹೋಗಲಿ ನನಗೆ ಜಾಸ್ತಿ ಹುಚ್ಚು ಅಂತಂದರೆ ಅದು ಪರ್ಫ್ಯೂಮ್ಸೇ. ಅದರಲ್ಲಿ ತುಂಬ ಹೊತ್ತು ನಾನು ಟೆಸ್ಟ್ ಮಾಡಿ ಒಂದು ಪರ್ಫ್ಯೂಮ್ನ ಸೆಲೆಕ್ಟ್ ಮಾಡಿದೆ. ಇದು ನಾವೇ ಲೈಕ್ ಕಸ್ಟಮೈಸ್ ಮಾಡಿಸ್ಕೊಳ್ಳೋದು, ಇದು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದು. ಅಂದರೆ ನಮ್ಮ ಇಷ್ಟದ ಪ್ರಕಾರ ನಾವು ಪರ್ಫ್ಯೂಮ್ನ ನಾವು ಮಾಡ್ಕೋಬೋದು. ಸೊ ಬೆಸ್ಟ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನೊಂದು ತೊಗೊಂಡೆ. ಅಲ್ಲಿಂದ ಈ ಗೇಮ್ ಹೆಸರೇನು ಅಂತ ನನಗೆ ಗೊತ್ತಿಲ್ಲ, ನೀವು ತಿಳಿಸಿ. ಇದನ್ನು ಹಾಡೋಕ್ಕೆ ಬಂದಿದ್ವಿ. ಇದು ಬಂದು ನಾನು ಥರ್ಡ್ ಟೈಮ್ ಆಡ್ತಿರೋದು. ಫಸ್ಟ್ ಟೈಮ್ ಈ ಥರ ಗೇಮಲ್ಲೆಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಜಾಸ್ತಿ. ಫಸ್ಟ್ ಟೈಮ್ ಆದರೂ ಆಡ್ತಿರ್ತೀನಿ ಚೆನ್ನಾಗಿ. ಫಸ್ಟ್ ಟೈಮ್ ಆಡಿದ್ದೆ, ತುಂಬ ಚೆನ್ನಾಗಿ ಆಡಿದ್ದೆ. ಇವಾಗ ಕೂಡ ನಾನು ಕಾನ್ಫಿಡೆಂಟ್ ಮೇಲೆ ಆಗ್ತಾಯಿದ್ದೀನಿ. ಬಟ್ ಒಂದನ್ನಾದರೂ ನಾನು ಫಿನಿಷ್ ಮಾಡ್ತೀನಿ. ಹಸ್ಬೆಂಡ್ಗೂ ನನಗೂ ಇಬ್ರಿಗೂ ಲೈಕ್ ಚೇಸಿಂಗ್ ಇತ್ತು. ಅದರಲ್ಲಿ ಸ್ವಲ್ಪ ನಾನೇ ಜಾಸ್ತಿ ಮಾಡಿದೆ. ನನಗೆ ಖುಷಿ ಆಯಿತು. ಈಗ ಇನ್ನೊಂದು ಬಾಲ್ ತೆಗೆದು ಹಾಕ್ತೀನಿ. ಫೈನಲಿ ಅದು ಬೀಳಲ್ಲ ಅಂತ ಅಂದ್ಕೊಂಡೆ. ಹೋಪ್ ಮೇಲೆ ನಾನು ಹಾಕ್ತೆ. ಫೈನಲಿ ನೀವೇ ನೋಡಿ ಅದು ಏನಾಗುತ್ತೆ ಅಂತ ಹೇಳಿ. ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ಊಟ ಮಾಡಿದ್ರಿಂದ ನಾನು ನೈಟ್ ಊಟ ಮಾಡ್ತಿಲ್ಲ. ಸೊ ಅದಕ್ಕೆ ಡೆಸರ್ಟ್ ಒಂದು ಆರ್ಡರ್ ಮಾಡಿದ್ದೆ, ಐಸ್ ಕ್ರೀಮ್ದು. ಇದು ನನಗೆ ಫೇವ್ರೆಟ್ ಡೆಸರ್ಟ್ ಇದು. ಇದನ್ನು ತಿಂದ್ಬಿಟ್ಟು ನೈಟ್ ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕು. ಇದು ಬೆಳಗ್ಗೆನೇ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. 7:30 ಆಗಿದೆ ಟೈಮು. ನಿನ್ನೆ ದರ್ಶನ ಆಗಿಲ್ಲ, ಸೊ ಅದಕ್ಕೆ ನೈಟ್ ಸ್ಟೇ ಮಾಡಿ ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. 7:30 ಆಗಿದೆ. ಇನ್ನು ಬೇಗ ಹೋಗಬೇಕಾಗಿತ್ತು, ಬಟ್ ಆಗಿಲ್ಲ. ಅದು 6 o'clock ಓಪನ್ ಆಗೋದಂತೆ ಟೆಂಪಲು. ಸೊ ಹೋಗ್ತಾ ಇದ್ದೀವಿ ಬೇಗ. ನಿನ್ನೆ ನಾವು ಇದರೊಳಗೆ ಬರೋಕ್ಕಾಗಲಿಲ್ಲ. ಇನ್ನೊಂದು ಪಾರ್ಕಿಂಗ್ ಅದು ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ, ಅಲ್ಲಿ ನಿಲ್ಲಿಸಿದ್ವಿ. ಬಟ್ ಇವತ್ತು ನಾವು ಏನೋ ಕೇಳಿಕೊಂಡು ಒಳಗೆ ಬಿಟ್ಟರು. ಇಲ್ಲಿ ಒಳಗಡೆ ದೇವಸ್ಥಾನದ ಪಕ್ಕದಲ್ಲೇ ಕಾರ್ ಪಾರ್ಕಿಂಗ್ ಸಿಕ್ತು ನಮಗೆ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಅನ್ನಿಸ್ತಿದೆ ನಿನ್ನೆ ಥರ ಬೇಜಾರಾಗಬಾರ್ದು ದೇವ್ರೆ, ಇವತ್ತು ದರ್ಶನ ತುಂಬ ಚೆನ್ನಾಗಿರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ದೇವರನ್ನ. ದರ್ಶನ ಆಗ್ಬಿಟ್ರೆ ಸಾಕು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜನ ಕಡಿಮೆ ಇದ್ದಾರೆ, ನೋಡ್ತಾ ಇದ್ರಲ್ಲ ಫುಲ್ಲು ಕ್ಲೋಸ್ ಆಗಿಬಿಟ್ಟಿದೆ. ದರ್ಶನ ಆಯಿತು, ಒಳ್ಳೆ ದರ್ಶನನೇ ಆಯಿತು. ಗರ್ಭದ ಗುಡಿ ಒಳಗಡೆ ಹೋಗಿದ್ದು ಫಸ್ಟ್ ಟೈಮ್ ಅಷ್ಟು ಹತ್ರದಿಂದ ನೋಡಿದ್ದು. ತುಂಬ ಚೆನ್ನಾಗಿ ಅನ್ನಿಸ್ತು. ಆಷಾಢ ಮಾಸ ಟೈಮಲ್ಲಿ ತುಂಬ ಜನ ಇದ್ದರು. ನಾರ್ಮಲ್ ದರ್ಶನಕ್ಕೆ ಹೋಗಿದ್ರೆ ಏನಿಲ್ಲ ಅಂದರೂ ಒಂದು 2 to 3 hours ಆಗುತ್ತೆ ಅನಿಸುತ್ತೆ. ಬೇಗ ಆಯಿತು ದರ್ಶನ, ತುಂಬ ಚೆನ್ನಾಗಾಯಿತು. ಖುಷಿ. ಪ್ರಸಾದ ತಿಂತಾ ಇದ್ದೀವಿ. ಬೇಗ ಏನೋ ದರ್ಶನ ಆಯಿತು. ನಾವು ಬ್ರೇಕ್ಫಾಸ್ಟ್ಗೆ ಅಂತ ಹೋಟೆಲಲ್ಲಿ ಬಂದ್ವಿ. ಇವತ್ತು ಚೆಕ್ಔಟ್ ಮಾಡಬೇಕು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿ ಆಗ್ತಿದೆ. ಇನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡಬೇಕು, ಚೆಕ್ಔಟ್ ಮಾಡಿಕೊಂಡು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತು ಹೋಗಬೇಡಿ. ಥ್ಯಾಂಕ್ ಯು.